ನಮಸ್ಕಾರ ಸ್ನೇಹಿತರೆ, ಇಂದು KCET 2026 ಎರಡನೇ ಸುತ್ತಿನ ಎಡಿಟ್ ಆಪ್ಷನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎಡಿಟ್ ಆಪ್ಷನ್ ಯಾವಾಗ ಬಿಡ್ತಾರೆ ಮತ್ತು ಈಗ ರೌಂಡ್ 2 ಇಂದ ಎಡಿಟ್ ಆಪ್ಷನ್ ಬಿಡ್ತಾರೆ. ಅಂದರೆ ಈಗ ಹೆಂಗೆ ನಿಮಗೆ ರೌಂಡ್ 1 ಬಿಡೋಕ್ಕಿಂತ ಮುಂಚೆ ಎಡಿಟ್ ಆಪ್ಷನ್ ಬಿಟ್ಟಿದ್ರು, ಅದೇ ಥರ ಈಗ ರೌಂಡ್ 2 ಮುಂಚೆ ಎಡಿಟ್ ಆಪ್ಷನ್ ಬಿಡ್ತಾರೆ. ಆಮೇಲೆ ರೌಂಡ್ 2 ಅನೌನ್ಸ್ ಆಗೋದು, ಸೀಟ್ ಅಲಾಟೆಡ್ ಆಗೋದು. ಈಗ ರೌಂಡ್ 2 ಎಡಿಟ್ ಆಪ್ಷನ್ ಬಿಟ್ಟಾಗ ಹೇಗೆ ನಾವು ಕಾಲೇಜ್ನ ಚೇಂಜ್ ಮಾಡ್ಬೋದು ಮತ್ತು ಹೇಗೆ ಡಿಲೀಟ್ ಮಾಡ್ಬೋದು, ಏನೇನು ಮಾಡ್ಬೋದು, ಈಗ ಆ್ಯಡ್ ಮಾಡ್ಬೋದಾ ಇಲ್ಲ ಆ್ಯಡ್ ಮಾಡೋಕ್ಕಾಗಲ್ವಾ, ಪ್ರತಿಯೊಂದು ಡೀಟೇಲ್ಸು. ಮತ್ತು ಈಗ ಚೈಸ್ 2 ಮತ್ತು ಚೈಸ್ 3 ಕೊಟ್ಟಿರೋ ವಿದ್ಯಾರ್ಥಿಗಳು ಈಗ ಫಸ್ಟ್ ರೌಂಡಲ್ಲಿ ಯಾರಿಗೆ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲಿ ಅವ್ರಿಗೆ ಸಿಗ್ಬೋದಾ ಈಗ, ಮತ್ತು ಅವ್ರ ಎಡಿಟ್ ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿಯೊಂದು. ಈ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ನೀವು ಮಾಡೋ ಚಿಕ್ಕ ಸಹಾಯ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದು. ಮೊದಲಿಗೆ ಎಡಿಟ್ ಆಪ್ಷನ್ ಹೇಗೆ ಕೊಡ್ತಾರೆ, ಈಗ ಅಲ್ಲೇ ನೀವು ಫಸ್ಟ್ ರೌಂಡ್ಗಿಂತ ಮುಂಚೆ ಯಾರು ಈಗ ಎಡಿಟ್ ಆಪ್ಷನ್ ಮಾಡಿದ್ದಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಮೊದಲನೇ ಸುತ್ತಿನ ಸೀಟ್ ಅಲಾಟ್ಮೆಂಟ್ ಮುಗಿದ ನಂತರ ಎರಡನೇ ಸುತ್ತಿನ ಆಗೋಕ್ಕಿಂತ ಮುಂಚೆ ಎಡಿಟ್ ಆಪ್ಷನ್ ಅನ್ನು ಲಾಗಿನ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಪ್ಷನ್ ಲೀಸ್ಟನ್ನು ಮತ್ತೊಮ್ಮೆ ಪರಿಶೀಲಿಸಿ ಅಗತ್ಯವಿರುವ ಬದಲಾವಣೆ ಮಾಡಿಕೊಳ್ಳಬಹುದು. ಏನೇನು ಮಾಡ್ಕೋಬೋದು ಅಂದರೆ, ವಿದ್ಯಾರ್ಥಿಗಳು ಈಗಾಗಲೇ ನಮೂದಿಸಿರುವ ಆಪ್ಷನ್ ಲೀಸ್ಟ್ನಲ್ಲಿರುವ ಕಾಲೇಜುಗಳು ಮತ್ತು ಬ್ರಾಂಚ್ಗಳು ಪ್ರಿಯಾರಿಟಿ ಆರ್ಡರನ್ನು ಮಾತ್ರ ಚೇಂಜ್ ಮಾಡಬಹುದು. ಹಾಗಂದರೆ ನೀವು ಅಲ್ಲೇ ತಿಳ್ಕೊಬೋದು. ಎಕ್ಸ್ಟ್ರಾ ನ್ಯೂ ಕಾಲೇಜಸ್ ಮತ್ತು ನ್ಯೂ ಬ್ರಾಂಚ್ನ ಆ್ಯಡ್ ಮಾಡೋಕ್ಕಾಗಲ್ಲ. ನೀವು ಮಾಡಿರೋ ಲೀಸ್ಟ್ ಎಷ್ಟು ಮಾಡಿರ್ತಾರೆ ಅದರಲ್ಲೇ ಪ್ರಿಯಾರಿಟಿ ಮೇಲಿರುವ ಕಾಲೇಜನ್ನು ಕೆಳಗೆ ತರಬಹುದು, ಕೆಳಗಿರೋದು ಮೇಲೆ ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡ್ಬೋದು ಮತ್ತು ಡಿಲೀಟ್ ಮಾಡ್ಬೋದು. ಈಗ ಎಕ್ಸಾಂಪಲ್ ನೀವು ಡಿಲೀಟ್ ಮಾಡ್ಬೋದು ಹೆಂಗೆ ಅಂದರೆ, ಈಗ ನಿಮಗೆ 20th ಎಕ್ಸಾಂಪಲ್ ಕಾಲೇಜು ನಿಮ್ಗೆ ಇಷ್ಟ ಇಲ್ಲ, ಅದು ಈಗ 20th ನಿಮ್ಮ ಕೈ ಕಾಲೇಜ್ ಅದು ಬೇಡ ಅಂದರೆ ಆ 20th ಎರೇಸ್ ಮಾಡಿ 0 ಅಂತ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ಅದು ಆಟೋಮೆಟಿಕ್ಲಿ ಡಿಲೀಟ್ ಆಗುತ್ತೆ. ಅದೇ ಥರ ಮತ್ತು ಈಗ ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡೋದು ನಿಮ್ಗೆ ಗೊತ್ತಿರೋದೆ. ಏನು ಮಾಡಲಾಗುವುದಿಲ್ಲ ಅಂದರೆ ಹೊಸ ಕಾಲೇಜ್ ಆ್ಯಡ್ ಮಾಡಲಾಗುವುದಿಲ್ಲ, ಹೊಸ ಬ್ರಾಂಚ್ ಆ್ಯಡ್ ಮಾಡಲಾಗುವುದಿಲ್ಲ. ಹಿಂದೆ ಡಿಲೀಟ್ ಮಾಡಿದ ಕಾಲೇಜ್ ಅಥವಾ ಬ್ರಾಂಚನ್ನು ಮತ್ತೆ ಆ್ಯಡ್ ಮಾಡಲು ಸಾಧ್ಯವಿಲ್ಲ. ಅಂದರೆ ಎಡಿಟ್ ಆಪ್ಷನ್ ಎಂದರೆ ಪ್ರಿಯಾರಿಟಿ ಚೇಂಜ್ ಮಾಡುವ ಅವಕಾಶ ಮಾತ್ರ. ನಿಮಗೆ 2025 ಮತ್ತು 2026 ಸೆಕೆಂಡ್ ರೌಂಡ್ದು ಕಟ್ ಆಫ್ ಬೇಕು ಅಂದರೆ ನಾವು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕು ಕಮೆಂಟಲ್ಲಿ ಇರುತ್ತೆ. ವಿದ್ಯಾರ್ಥಿಗಳು ಮಾಡುವ ಸಾಮಾನ್ಯ ತಪ್ಪುಗಳು, ಈಗ ಯಾರಿಗೆ ಫಸ್ಟ್ ರೌಂಡಲ್ಲಿ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರು ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಾದ್ರೆ ಅಂದರೆ ಆಟೋಮೆಟಿಕ್ಲಿ ತಗೊಳುತ್ತೆ. ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ಅವರು ಎಡಿಟ್ ಆಪ್ಷನ್ ಬಿಟ್ಟಾಗ ಅವ್ರು ಚೇಂಜೇ ಮಾಡೋದಿಲ್ಲ, ಅದೇ ಥರ ಕೊಡ್ತಿದ್ರಾಗ ಅವ್ರಿಗೆ ಸೆಕೆಂಡ್ ರೌಂಡಲ್ಲಿ ಕೂಡ ಅವ್ರಿಗೆ ಕಾಲೇಜ್ ಸಿಗದೆ ಹೋದ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ಆ ಥರ ಆಮೇಲೆ ಸೇವ್ ಮಾಡೋದ ಲಾಗೌಟ್ ಆಗುವುದು. ಈಗ ಸೇವ್ ಅಲ್ಲಿ ಎಲ್ಲನೂ ಎಡಿಟ್ ಮಾಡಿರ್ತೀರಾ, ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡಿರ್ತಾರೆ, ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟಿರಲ್ಲ, ಡೈರೆಕ್ಟ್ ಲಾಗೌಟ್ ಆಗಿರ್ತೀರಾ. ಅಂದರೆ ಸೇವ್ ಮಾಡಬೇಕು, ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೆಳಗಡೆ ಇರುತ್ತೆ. ನಿಮಗೆ ಅದು ಲೈವ್ ಡೆಮೋ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಎಡಿಟ್ ಆಪ್ಷನ್ ಬಿಟ್ಟಾಗ ನಾವು ಲೈವ್ ಡೆಮೋ ಮಾಡಿ ತೋರಿಸ್ತೀವಿ. ಇಷ್ಟು ವಿಷಯ ಬಂದು ಎಡಿಟ್ ಆಪ್ಷನ್ ಬಗ್ಗೆ. ನಿಮ್ಗೆ ಏನೇ ಡೌಟ್ ಇದ್ದರೂ ಸೆಕೆಂಡ್ ರೌಂಡ್ ಬಗ್ಗೆ ಇಲ್ಲ ಎಡಿಟ್ ಆಪ್ಷನ್ ಬಗ್ಗೆ ನಮಗೆ ಕಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ. ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.